ಮತ್ತೇನ್ ಬರೀಬೇಕು? ಏನ್ ಹುಡುಕ್ತಿದ್ಯಾ ಜಾಣೆ? ನಿಮ್ಮನ್ನೇ. ನನ್ನನ್ನ? ಹೌದು. ನೀ ಹೇಳಿದ್ದನ್ನ ಇಷ್ಟು ಬೇಗ ನೀನೇ ಮರ್ತ್ಯಾ? ಅಂದ್ರೆ ನಾನೇನ್ ಹೇಳಿದೆ? ನೀನೇ ಹೇಳ್ದೆ ನನ್ನ ಮನಸ್ಸು ನಿಮ್ಮ ಮನಸ್ಸಿಗೆ ಒಲಿದಿದೆ ಅಂತ. ಹಾ ಹೌದು. ಮತ್ತೆ ಎಲ್ಲೆಲ್ಲೋ ಯಾಕೆ ಹುಡುಕ್ತಾ ಇದೆಯಾ? ಅಂದ್ರೆ ನಿನ್ನ ಮನಸ್ಸೊಳಗೆ ನಾನಿದ್ದೀನಿ, ನನ್ನ ಮನಸ್ಸೊಳಗೆ ನೀನಿದ್ಯಾ. ಅಂದ್ರೆ ಮಾತಾಡ್ಬೇಕಾಗಿರೋದು ಮನಸ್ಸುಗಳಲ್ವೇ? ಅರ್ಥ ಆಗ್ಲಿಲ್ಲ. ನಾನು ನಿಮ್ಮಷ್ಟು ಪ್ರಬುದ್ಧಳು ಅಲ್ಲ. ಪ್ರೀತಿಗೆ ಪ್ರಬುದ್ಧರಾಗಬೇಕಾಗಿಲ್ಲ, ಪ್ರಸನ್ನರಾದ್ರೆ ಸಾಕು. ನಿನ್ನ ಹೊರಗಣ್ಣನ್ನು ಮುಚ್ಚು, ಒಳಗಣ್ಣನ್ನು ತೆರೆ. ನಾನಾಗ ನಿನ್ನೆದುರಿಗೆ ಬರ್ತೀನಿ. ಬಯಸಿ ಬಯಸಿ ಬಂದೆ. ನೋಡ್ಬೇಕು ಅಂದ್ರೆ ತಲೆ ತಗ್ಸಿ ನಿಂತ್ರೆ ಹೇಗೆ? ನಿಮ್ಮನ್ನ ನೋಡೋದಕ್ಕೆ ನನಗೆ ಧೈರ್ಯ ಸಾಲದು. ಯಾಕೆ? ನಾನಷ್ಟು ಕ್ರೂರವಾಗಿದ್ದೀನಾ? ಛೇಚೆ, ನಾನು ಹಾಗೆ ಹೇಳಲಿಲ್ಲ. ಮತ್ತೆ ಹೇಗೆ? ನೀವು ದೊಡ್ಡವರು, ಪಂಡಿತರು, ಮಹಾಜ್ಞಾನಿಗಳು. ಎಂತೆಂಥ ಪಂಡಿತರನ್ನೆಲ್ಲ ಸೋಲಿಸಿ ಬಿರುದು ಬಾವರಿಗಳನ್ನ ಪಡೆದವರು. ಯಾರನ್ನೋ ಸೋಲ್ಸಿ ಎಷ್ಟು ಬಿರುದು ಬಾವಿಳುಗಳನ್ನ ಪಡೆದ್ರಿ ಏನಂತೆ? ನಿನ್ನ ಮುಂದೆ ಸೋತ್ ಹೋದ್ನಲ್ಲ. ನಿಜವಾಗ್ಲೂ ಸುಳ್ಳು ಹೇಳಕ್ಕೆ ನನಗ್ ಗೊತ್ತಿಲ್ಲ, ಹೇಳೋ ಅಗತ್ಯವೂ ನನಗಿಲ್ಲ. ಸೋಲೋ ಅಗತ್ಯವೇನಿತ್ತು? ಭಗವಂತನ ನಿರ್ಣಯದ ಮುಂದೆ ಎಲ್ಲರೂ ಸೋಲೇಬೇಕಲ್ವೇ? ನಾನು ನಿನ್ನೆ ವರಿಸ್ಬೇಕು ಅಂತ ಶ್ರೀಹರಿ ಎಂದೋ ನಿರ್ಣಯಿಸಿದ್ದಾನೆ. ಅವನೇ ನನ್ನ ತಾಯಿಯ ದೃಷ್ಟಿಗೆ ಬೀಳ್ಸಿದ್ದಾನೆ. ನನ್ನ ತಾಯಿ ನೀನೇ ನನ್ನ ಸತಿ ಆಗ್ಬೇಕು ಅನ್ನೋ ಹಾಗೆ ಮಾಡಿದ್ದಾನೆ. ಅಂದಿನಿಂದ ಇಂದಿನವರೆಗೂ ಎಷ್ಟೋ ಅಡೆತಡೆಗಳು ಬಂದರೂ ಅದನ್ನೆಲ್ಲ ನಿವಾರಿಸಿ ನಮ್ಮಿಬ್ಬರನ್ನ ಇಲ್ಲಿವರೆಗೂ ತಂದು ನಿಲ್ಸಿದ್ದಾನೆ.